ನಿನ್ನೆಯ ಬೆಳವಣಿಗೆಗಳಿಂದಲೇ ಸಾಬೀತಾಗಿದ್ದಂತಹ ಮುಷ್ಕರ ಇವತ್ತು ನಡೆಯಿತು. ಸಾರಿಗೆ ಮುಷ್ಕರ ಪರಿಣಾಮ ಬಸ್ಗಳು ಡಿಪೋಗಳನ್ನು ಸೇರಿಕೊಂಡವು, ನೌಕರರು ಕೆಲಸಕ್ಕೆ ಹಾಜರಾಗಲಿಲ್ಲ. ಇದರಿಂದಾಗಿ ಅಲ್ಲಲ್ಲಿ ಅಸ್ತವ್ಯಸ್ತವಾಗಿರುವ ವರದಿಗಳು ಬಂದಿವೆ. ಬದಲಿ ವ್ಯವಸ್ಥೆ ಎನ್ನುವುದು ಯಾವತ್ತೂ ಬದಲಿನೇ, ಒರಿಜಿನಲ್ ಅಲ್ಲ. ಹಾಗಾಗಿ ಬದಲಿ ಅಂದ ಕೂಡಲೇ ಒಂದಿಷ್ಟು ಸಮಸ್ಯೆಗಳು ಹಾಗೇ ಇರುತ್ತವೆ ಎಂಬುದು ನಿಶ್ಚಿತ. ಹಾಗೇ ಆಗಿದೆ. ಯಾವ ಬದಲಿಯುವೆ ಸಂಪೂರ್ಣವಾಗಿ ಒರಿಜಿನಲ್ ವ್ಯವಸ್ಥೆಗೆ ಸಮಾನಾಂತರವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬದಲಿ ಅಂದ ಕೂಡಲೇ ಒಂದಿಷ್ಟು ಸಮಸ್ಯೆ ಬಂದಿದೆ. ಮುಷ್ಕರ ನಿಲ್ಲುವ ಸೂಚನೆಯೂ ಇಲ್ಲ. ಮೊದಲ ದಿನದ ಮುಷ್ಕರ ಮತ್ತು ಮುಷ್ಕರದಲ್ಲಿರುವ ಎರಡು ಪಾತ್ರಧಾರಿಗಳು, ಒಂದು ಕಡೆ ನೌಕರರ ವರ್ಗ, ಇನ್ನೊಂದು ಕಡೆ ಸರ್ಕಾರ ತೆಗೆದುಕೊಳ್ಳುತ್ತಿರುವ ನಿಲುವು ಮತ್ತು ನಿರ್ಣಯಗಳೇನು? ಹಾಗಿದ್ದರೆ ಇವರಿಬ್ಬರಿಂದಾಗಿ ನಾಳಿದ್ದರಲ್ಲಿ ಆಗಬಹುದಾದ ಪರಿಣಾಮಗಳೇನು? ಹಬ್ಬ ಹತ್ತಿರಕ್ಕೆ ಬರುತ್ತಿರುವ ಪರಿಣಾಮ ಏನಾಗಬಹುದು ಅನ್ನೋದನ್ನು ನೋಡೋಣ. ಇಂದು ಬೆಳಗ್ಗೆಯಿಂದ ಮುಷ್ಕರವನ್ನು ಪ್ರಾರಂಭ ಮಾಡುತ್ತೇವೆ ಎಂದು ಪ್ರಕಟಿಸಿದ್ದ ಸಾರಿಗೆ ನೌಕರರು ನಿನ್ನೆ ಮಧ್ಯಾಹ್ನದಿಂದಲೇ ಹೆಚ್ಚು ಕಡಿಮೆ ಮುಷ್ಕರವನ್ನು ಆರಂಭಿಸಿದ್ದರು. ಪರಿಣಾಮವೋ ಏನೋ ಗೊತ್ತಿಲ್ಲ. ಜನರಿಗೆ ಬಸ್ಸುಗಳು ನಿಲ್ಲುತ್ತಿವೆ ಎಂಬ ಸಂದೇಶ ರವಾನೆಯಾಯಿತು ಅನಿಸುತ್ತೆ. ಹಾಗಾಗಿ ಇವತ್ತು ಬೆಳಿಗ್ಗೆ ನಿಗದಿತ ರೂಪದಲ್ಲಿ ಅವರ ನಿಶ್ಚಿತವಾದ ಮುಷ್ಕರ ಪ್ರಾರಂಭ ಆಯಿತು. ಬಟ್ ಸೆಕೆಂಡ್ ಶಿಫ್ಟ್ ನೆನ್ನೆ ಭಾಳ ಜನ ಬಂದಿರಲಿಲ್ಲ. ಆದರೆ ಮುಷ್ಕರ ಇವತ್ತು ನಡೆಯಿತು. ನಿರೀಕ್ಷೆಯಂತೆಯೇ ಈ ಮುಷ್ಕರಕ್ಕೆ ಹೆಚ್ಚು ಕಡಿಮೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಏಕಪ್ರಕಾರವಾದ ಬೆಂಬಲಗಳು ಕಂಡುಬಂದಿದೆ. ಯಾವುದೇ ದೊಡ್ಡ ವ್ಯತ್ಯಾಸ ಆದಂಗೆ ನನಗೆ ಕಾಣಿಸ್ತಾ ಇಲ್ಲ. ಕಾರಣ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಯಾವುದು ಸ್ಥಾಪಿತ ಯೂನಿಯನ್ ಇದೆ ಆ ಯೂನಿಯನ್ ಎಲ್ಲಿದೆ ಅನ್ನೋದೇ ಈಗ ಗೊತ್ತಿಲ್ಲ, ಪತ್ತೆ ಆಗ್ತಾ ಇಲ್ಲ. ಅದು ದಿ ಸೋ ಕಾಲ್ಡ್ ರೆಕಗ್ನೈಸ್ಡ್ ಯೂನಿಯನ್. ಹಾಗಾಗಿ ಏನಾರು ಆಗತ್ತೇನೋ ಅಂತ ನಾನು ಅಂದ್ಕೊಂಡಿದ್ದೆ, ಹಂಗೇನೂ ಆಗಿಲ್ಲ. ಸೊ ವರ್ಕರ್ಸು ಹೊಸ ನಾಯಕತ್ವ ಮತ್ತು ಹೊಸ ಸಂಘಟನೆಯನ್ನು ಹುಡುಕಿಕೊಂಡಿದ್ದಾರೆ ಎಂಬುದು ಸ್ಪಷ್ಟ. ಅಷ್ಟರ ಮಟ್ಟಿಗೆ ಎಡಪಕ್ಷಗಳ ಹಿಡಿತದಲ್ಲಿ ಇದ್ದಂತಹ ಹಿಂದಿನ ಸಂಘಟನೆ ಸಂಪೂರ್ಣವಾಗಿ ಕುಸಿದು ಬಿದ್ದೋಯಿತು ಅನ್ನೋದು ಇವತ್ತು ಮಗದೊಮ್ಮೆ ಸಾಬೀತಾಗಿದೆ. ದಟ್ಸ್ ಆಲ್. ಇನ್ನೇನು ಬೇರೆ ದಾರಿ ಇಲ್ಲ, ಅದನ್ನು ಹೇಳದೆ ನಾವೀಗ. ಓಕೆ. ಈ ಮಧ್ಯೆ ಸಾರಿಗೆ ಸಿಬ್ಬಂದಿ ಹಠ ಹಿಡಿದಿದ್ದಾರೆ. ನಮ್ಮ ಬೇಡಿಕೆ ಈಡೇರಲೇಬೇಕು, ಅದು ವೇತನ ಆಯೋಗದ್ದು. ಸರ್ಕಾರ ಸಾಧ್ಯವಿಲ್ಲ ಅಂತ ಕೂತ್ಕೊಂಡಿದೆ. ಈ ಹಗ್ಗ ಜಗ್ಗಾಟದಲ್ಲಿ ಮೊದಲನೇ ದಿನ ಒಂದಿಷ್ಟು ಕಡೆ ಪ್ರಯಾಣಿಕರಿಗೆ ಸಮಸ್ಯೆಗಳು ಆಗಿದ್ದು ಉಂಟು. ಸುಮಾರು 99% ಬಸ್ಗಳು ರಸ್ತೆಗೆ ಬರಲಿಲ್ಲ. ಎಲ್ಲ ಬಸ್ಸುಗಳು ಡಿಪೋದ ಒಳಗಡೆನೇ ಇದ್ವು. ಕರೋನಾ ಕಾರಣದಿಂದಾಗಿ ಪ್ರತಿಭಟನೆಗಳಿಗೆ ರಾಜ್ಯ ಸರ್ಕಾರ ನಿಷೇಧ ಹಾಕಿರುವ ಹಿನ್ನೆಲೆಯಲ್ಲಿ ಸಿಬ್ಬಂದಿಗೆ ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡಲು ಆಗಲಿಲ್ಲ. ಅದು ಒಂಥರ ಅವರಿಗೆ ಡಿಸಡ್ವಾಂಟೇಜ್. ಬಿಕಾಸ್ ಕಳೆದ ಬಾರಿ ಫ್ರೀಡಮ್ ಪಾರ್ಕಲ್ಲಿ ಅವರು ಕೂತಿದ್ದಾಗ ಅದೊಂದು ಕೇಂದ್ರೀಕೃತ ಸ್ಥಳವಾದಂಗೆ ಆಗಿತ್ತು. ಅದೇ ಒಂಥರ ಅವರ ವಾರ್ ರೂಮ್ ಆಗಿತ್ತು. 4 ದಿನ. ಹಾಗಾಗಿ ಇಟ್ ವಾಸ್ ಈಸಿ ಟು ಡ್ರಾ ದಿ ಅಟೆನ್ಷನ್ ಅವ್ರಿಗೆ. ಈಗ ಅದು ಆಗ್ತಾ ಇಲ್ಲ. ಅವರು ತಮಗೆ ತೋಚಿದ ರೀತಿ ಹೆಚ್ಚು ಕಡಿಮೆ ವರ್ಕರ್ಸ್ ಹಾಗೆ ನೋಡಿದ್ರೆ ಭಾಳ ಜನ ಮನೆ ಬಿಟ್ಟು ಹೊರಗೆ ಬರದಿದ್ದವರು ಟಿ ವಿ ನೋಡೇ ಏನಾಗ್ತಿದೆ ತಮ್ಮ ಮುಷ್ಕರ ಅಂತ ತಿಳ್ಕೋಬೇಕಾದ ಸ್ಥಿತಿ ಏನೋ, ಎಕ್ಸೆಪ್ಟ್ ಅವರ ಫ್ರೆಂಡ್ಸ್ ಫೋನ್ಗೆ ಏನು ಮಾಡೋದು ಬಿಟ್ಟರೆ. ಆಲ್ ರೈಟ್. ಇದರ ಪರಿಣಾಮ ರಾಜ್ಯ ಸರ್ಕಾರ ತಿರುಗಿ ಬಿತ್ತು. ಖಾಸಗಿ ಬಸ್ಸು, ಮ್ಯಾಕ್ಸಿ ಕ್ಯಾಬ್, ಮಿನಿ ಬಸ್ಗಳನ್ನು ಸರ್ಕಾರಿ ಬಸ್ ನಿಲ್ದಾಣದ ಒಳಕ್ಕೆ ಬಿಟ್ಟರು. ಆ ದೃಶ್ಯಾವಳಿಗಳು ರೇರ್. ಯಾಕೆಂದರೆ ಬೇರೆ ಯಾವುದಾದ್ರೂ ಸಮಯದಲ್ಲಿ ಈ ಖಾಸಗಿ ಬಸ್ಗಳ ಪ್ರವೇಶ ಮಾಡಲಿಕ್ಕೆ ಕೊಟ್ಟಿದ್ರೆ ಸೀಸ್ ಮಾಡಿಬಿಡೋರು ಬಸ್ಸನ್ನು. ಇಲ್ಲ, ಕಾನೂನು ಪ್ರಕಾರ ಇಲ್ಲ. ಆದರೆ ಇವತ್ತು ಹಾಗಾಗಲಿಲ್ಲ. ಅವರಿಗೆ ರತ್ನಗಂಬಳಿಯನ್ನು ಹಾಸಿ ಬಳಕೆ ಬಿಟ್ಟುಕೊಟ್ಟರು. ಸಾರಿಗೆ ಮುಷ್ಕರದಿಂದ ಎಲ್ಲಿ ಸಿಕ್ಕಾಕೊಂಡು ನರಳಬೇಕಾಗತ್ತೋ ಅನ್ನೋ ಸಂದೇಶವನ್ನು ನಿನ್ನೆಯೇ ಜನ ಪಡೆದುಕೊಂಡಿದ್ದರ ಪರಿಣಾಮವೋ ಏನೋ, ಜನರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬರಲಿಲ್ಲ. ಅಲ್ಲಿ ಇಲ್ಲಿ ಬಂದವರು ಇಲ್ಲೊಂದು ಸಮಸ್ಯೆಗಳಿಗೆ ಸಿಗಾಕೊಂಡ್ರು. ಉಳಿದವರು ಖಾಸಗಿ ಮಾರ್ಗ ಅಥವಾ ಬದಲಿ ವ್ಯವಸ್ಥೆಗಳನ್ನು ಅವರೇ ಮಾಡ್ಕೊಂಡ್ಬಿಟ್ರು. ಹಾಗಾಗಿ ಡೇ 1 ಸಾರಿಗೆ ಮುಷ್ಕರದ ದೊಡ್ಡ ಬಿಸಿ ತಾಗಿದೆ ಅಂತ ನಾನು ಇನ್ನೂ ಹೇಳೋ ಪರಿಸ್ಥಿತಿಗೆ ಬಂದಿಲ್ಲ. ಆದರೆ ಡೇ 2 ಮತ್ತು ಡೇ 3 ಏನಾದೀತು ಅಂತ ಹೇಳೋದು ಅಷ್ಟು ಸುಲಭ ಅಲ್ಲ. ಬಹಳ ಜನ ವೀಕೆಂಡ್ ಪ್ರಾಬ್ಲಮ್ ಆಗಲ್ಲ, ವೀಕೆಂಡಲ್ಲಿ ಡೌನ್ ಆಗ್ಬಿಡುತ್ತೆ, ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ. ಎಕ್ಸೆಪ್ಟ್ ಹಬ್ಬ ಬಂದಿದ್ದಿದ್ರೆ ಪ್ರಾಬ್ಲಮ್ ಆಗ್ತಿತ್ತು, ಊರಿಗೆ ಹೋಗ್ಬೇಕು ಅಂತಿದ್ರು. ಏನಾಗಬೋಗಿದೆ ಜನ ಅಂತಂದರೆ, ಇವತ್ತು ಮೊದಲನೇ ದಿನ ನೋಡೋಣ ಸರ್ಕಾರ ಬದಲಿ ವ್ಯವಸ್ಥೆ ಏನು ಮಾಡ್ತಾ ಇದೆ, ನಾಳೆ ಅದನ್ನು ನೋಡಿಕೊಂಡು ಹೋದ್ರಾಯಿತು ಅಂತ ಹಿಂದಕ್ಕೆ ಈಗ ಖಾಸಗಿ ಬಸ್ಗಳು ಬಂದಿವೆ ಡ್ಯಾಶ್ ಅಂದಾಗ ನಾಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರುವ ಸಾಧ್ಯತೆಗಳೇ ಹೆಚ್ಚು. ವ್ಯವಸ್ಥೆ ಆಗಿದೆಯಲ್ಲ ಆಗಿರಬಹುದು ಅಂತ. ಆ ವ್ಯವಸ್ಥೆ ಆ ಹರಿದು ಬರುವ ಜನರನ್ನು ನಿಭಾಯಿಸ್ಲಿಕ್ಕೆ ಆಗತ್ತಾ ಇಲ್ಲ ಅನ್ನೋದು ನಾಳೆ ನಾಳಿದ್ದಲ್ಲಿ ಗೊತ್ತಾಗತ್ತೆ. ಒಂದು ವೇಳೆ ನಾಳೆ ನಾಳಿದ್ದು ಅದರಾಚೆ ನಾಳೆ ಅಥವಾ ಈ ಹಬ್ಬದ ಹಿಂದಿನ 2 ದಿನ ಏನಾದ್ರು ನಿಭಾಯಿಸ್ಲಿಕ್ಕೆ ಆಗೋದ್ರೆ
ಸಾರಿಗೆ ನೌಕರರ ಮುಷ್ಕರ ಈಸ್ ಇನ್ ಎ ಡೇಂಜರ್ ಝೋನ್. ಅವ್ರ ಡೇಂಜರ್. ಇಟ್ ವಿಲ್ ಬಿ ಇನ್ ಎ ಡೇಂಜರ್ ಝೋನ್ ಆಗ. ಸೊ ಇದೇ ಸುಲಭ. ಯಾಕಂದರೆ ಸರ್ಕಾರ ಗಟ್ಟಿಯಾಗ್ತಾ ಹೋಗ್ಬಿಡತ್ತಾಗ. ಆಲ್ಟರ್ನೇಟ್ಗಳು ಓಪನ್ ಆದಾಗ ಯಾವಾಗಲೂ ಈ ಕಡೆ ಡೇಂಜರ್ ಸ್ಟಾರ್ಟ್ ಆಗುತ್ತೆ. ಆದರೆ ನಾನು ಹೇಳ್ತಿರೋದು ನನಗೆ ಇನ್ನೂ ಗೊತ್ತಿಲ್ಲ ಹೆಂಗಾಗತ್ತೆ ಅಂತ. ಇನ್ನು ತುರ್ತಾಗಿ ಹೋಗಬೇಕಾದವ್ರು ಸಿಗಾಕೊಂಡ್ರು, ಪರದಾಡಿದ್ರು, ಅದು ಆಯ್ತದು. 4 ಸಾರಿಗೆ ನಿಗಮಗಳಿಗೆ ನಿನ್ನೆ ಮಧ್ಯಾಹ್ನದಿಂದ ಬಹುಶಃ ಇವತ್ತಾಗಿರುವಂಥ ಮುಷ್ಕರದ ಪರಿಣಾಮ ಸುಮಾರು 17ರಿಂದ 20 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ ಲೆಕ್ಕ ಕೊಡ್ತಿದ್ದಾರೆ. ಇದರಲ್ಲಿ 4 ಕಾರ್ಪೊರೇಷನ್ಗಳು ಸೇರಿದೆ ಅಂತ ಹೇಳಿದ್ದಾರೆ. ಓಕೆ. BMTC 6500 ಚಿಲ್ಲರೆ ಬಸ್ ಇರುವಂಥ BMTC 145 ಜನ ಓಡಿಸಿದ್ದಾರೆ. ಭಾಳ ಆಶ್ಚರ್ಯ. ಧೈರ್ಯವಂತರು ಅಥವಾ ತಮ್ಮ ವೃತ್ತಿಯ ಬಗ್ಗೆ ಅಷ್ಟೊಂದು ಅವರು ಇದನ್ನ ಇಟ್ಕೊಂಡಿರೋಂಥವ್ರು, ಗೊತ್ತಿಲ್ಲ ಏನೇನು ರೀಸನ್. 145 ಜನ ಓಡಿಸಿದ್ದಾರೆ. ಅದೇ ರೀತಿ KSRTCನಲ್ಲಿ 8000 ಚಿಲ್ಲರೆ ಬಸ್ಗಳಿಗೆ ಒಂದು 260-70 ಬಸ್ ಏನೋ ಓಡ್ದಂಗಿದೆ. ಅದು ನಾಳೆನೂ ಓಡುತ್ತಾ ಅಥವಾ ನಾಳೆ ಜಾಸ್ತಿ ಓಡುತ್ತಾ ಕಡಿಮೆ ಓಡುತ್ತಾ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. KSRTC ಇದು ಯಾಕೆ ಅಂದರೆ ರಾತ್ರಿ ಯಾವುದಾದ್ರು ಬಸ್ ಇಲ್ಲಿಗೆ ಬಂದಿದ್ದರೆ ಅವರು ರಿವರ್ಸ್ ವಾಪಸ್ ಹೋಗಿ ಅವ್ರ ಊರಿಗೆ ಹೋಗಿ ನಿಲ್ಲಿಸ್ತಾರ, ಮತ್ತೆ ರಿವರ್ಸ್ ತಗೊಂಡು ಬರ್ತಾರ, ಗೊತ್ತಿಲ್ಲ ನನಗೆ. ಆ ಮೂಮೆಂಟು ಇರಬಹುದು. ಈಶಾನ್ಯ ಮತ್ತು ವಾಯುವ್ಯ ಸಾರಿಗೆ ಸುಮಾರು 8000-9000 ಬಸ್, ಅದು ಅದರೊಂದು 80 ಬಸ್ ಹೋದಂಗೆ ಕಾಣಿಸ್ತಾ ಇದೆ. ಹಾಗಿದ್ರೆ ಇದಕ್ಕೆ ಆಲ್ಟರ್ನೇಟ್ ಮಾಡಿದ್ದೇನು ಸರ್ಕಾರ ಬದಲಿ? ಸರ್ಕಾರ ಹೇಳ್ತಿರೋದು, ಬಿಕಾಸ್ ನಮ್ಗೆ ಯಾರಿಗೂ ಗೊತ್ತಿಲ್ಲ ಈ ಸಂಖ್ಯೆಗಳು ಸರಿ ತಪ್ಪು ಅನ್ನೋದನ್ನ ಲೆಕ್ಕ ಹಾಕಕ್ಕೆ ನಮ್ಮ ಕೈಲಿ ಆಗಲ್ಲ ಇದನ್ನು. ಬಟ್ ಸರ್ಕಾರ ಹೇಳ್ತಿರೋದು ಸುಮಾರು 8000 ಬಸ್ಸುಗಳು ಮತ್ತು ಇತರೆ ಒಂದು 2000 ವಾಹನಗಳು ಈಗ ಡೆಪ್ಲಾಯ್ ಆಗಿದೆ ಅಂತ ಹೇಳ್ತಿದ್ದಾರೆ. ವಿಚ್ ಈಸ್ ರಫ್ಲಿ ಅರೌಂಡ್ 10,000, ವಿಚ್ ಈಸ್ ನಿಮ್ಮ ಎಕ್ಸಿಸ್ಟಿಂಗ್ ಅಂದರೆ ಈಗ ಊರ್ಜಿತವಾಗಿ ಇದ್ದಂತಹ ಬಸ್ಗಳ ಸಂಖ್ಯೆ ತಗೊಳ್ಳೋದಾದರೆ 8 × 16 or 22, 24, 25 ಸಾವಿರ ಅಂದರೆ 8 × 3 24 ಅಂತಂದರೆ ರಫ್ಲಿ ಒಂದು 30% ವೆಹಿಕಲ್ಗಳು ಬದಲಿ ಅಂತ ಹೇಳ್ತಿರೋದು. ಹಾಗಾದರೆ 30% ಬದಲಿ ಆದರೆ ವಿಫಲ ಆಗ್ಬಿಡಲ್ವಾ ಸರ್ಕಾರದ ವ್ಯವಹಾರ? ಅಂದರೆ ಹಂಗೆ ಆಗಲಿಕ್ಕಿಲ್ಲ. ಯಾಕಂದರೆ ಜನ ನಾನಿವತ್ತು ಗಮನಿಸಿದ್ದು ಒಂದು, ನಂಬರ್ 1 ಈ ಮುಷ್ಕರದ ಅರಿವಿತ್ತು, ಹಂಗಾಗಿ ಜನ ಆಚೆ ಬರಲಿಲ್ಲ. ನಂಬರ್ 2 ಬೆಂಗಳೂರು ಅಂತ ಊರಿನಲ್ಲಿ ಖಾಸಗಿ ವಾಹನಗಳಿಗೆ ಶಿಫ್ಟ್ ಆಗಿಬಿಟ್ರು ಜನ. ಬಿಕಾಸ್ ಪ್ರೈವೇಟ್ ಟ್ರಾಫಿಕ್ ಏನಿತ್ತು, ಖಾಸಗಿ ವಾಹನಗಳ ಸಂಚಾರ ಏನಿತ್ತು ಅದು ಹೆಚ್ಚಿತ್ತು ರಸ್ತೆನಲ್ಲಿ, ಇವತ್ತು ಜಾಸ್ತಿ ಇತ್ತು. ಸೊ ಮೇ ಬಿ ಗಾಡಿಗಳನ್ನು ಆಚೆ ತಂದಿದ್ದಾರೆ ಅಥವಾ ಏನೋ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಮೆಟ್ರೋ ಓಡಾಟ ರೈಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಬದಲಿಯ ವ್ಯವಸ್ಥೆಗಳಲ್ಲಿ ಪೈಕಿ ಇವರಿಗೆ ಊಬರು, ಆಟೋ, ಡ್ಯಾಶು ಎಲ್ಲ ಸಿಕ್ಕಿರುತ್ತೆ. ಹಾಗಾಗಿ 30% ಗಾಡಿ ಆಗಿದ್ರೂ ಬದಲಿ ವ್ಯವಸ್ಥೆಗಳು ಹೆಚ್ಚಾಗೋದ್ರಿಂದ ಎಫೆಕ್ಟ್ ಡೌನ್ ಆಗಿರ್ಬೋದು. ನಾಳೆ ಇನ್ನೊಂದು 10,000 ಜಾಸ್ತಿ ಮಾಡ್ಕೊಂಡು ಗೊತ್ತಿಲ್ಲ, ವಿ ಡೋಂಟ್ ನೋ. ಹೇಳಿದ್ದಾರೆ ಬಂದು ಹೋಗಿ ಆಗಿ ಎಲ್ಲ ಆಗಬೇಕಲ್ಲ, ವ್ಯವಸ್ಥಿತವಾಗಿ ರೂಟ್ಗಳಾಗಿ ಆಗಬೇಕು. ಪ್ರಾಬ್ಲಮ್ ಬರೋದು ಎಲ್ಲಿ ಹಾಗಾದರೆ? ಮುಷ್ಕರದಲ್ಲಿ ತೀರ ಹಿಂದುಳಿದ ಗ್ರಾಮಾಂತರ ಪ್ರದೇಶಗಳಲ್ಲಿ, ಡಿಸ್ಟ್ರಿಕ್ಟ್ಸ್ ಲೈಕ್ ದಕ್ಷಿಣ ಕನ್ನಡ ಭಾಳ ಹೆಚ್ಚಿಗೆ ಆಗಲಿಕ್ಕಿಲ್ಲ. ಅಲ್ಲಿ ಖಾಸಗಿ ಇದೆ, ಕೆಲವು ಖಾಸಗಿಲಿ ಇದೆ, ಅದು ಅಲ್ಲಿ ಪ್ಯಾರಲಲ್ ವ್ಯವಸ್ಥೆ ಆಗಲೇ ವ್ಯವಸ್ಥಿತವಾಗಿ ಖಾಸಗಿ ವ್ಯವಸ್ಥೆ ಓಡ್ತಾ ಇದೆ ಅಲ್ಲಿ. ಆದರೆ ತೀರ ಗ್ರಾಮಾಂತರದ ಪ್ರದೇಶಗಳಲ್ಲಿ, ರಿಮೋಟ್ ಒಳಗಡೆ ಹಳ್ಳಿಯಿಂದ ಹೊರಕ್ಕೆ ಬರೋದು, ಹಳ್ಳಿಯಿಂದ ತಾಲೂಕಾಗಿ ಹೋಗುವಂಥದ್ದು, ಇಂಥ ಜಾಗದಲ್ಲಿ ಎಲ್ಲೆಲ್ಲಿ ಟಮ್ಗಳ ಟೈಪು, ಆಟ್ರಿಕ್ಷಾ ಟೈಪು, ಮ್ಯಾಕ್ಸಿ ಕ್ಯಾಬ್ ಟೈಪು ಈ ವ್ಯವಸ್ಥೆಯನ್ನೇ ಜನ ಅವಲಂಬಿಸಿದ್ದಾರೋ ಅವರಿಗೆ ಈ ಬಸ್ ಮುಷ್ಕರ ಆ ಪಾಯಿಂಟ್ವರೆಗೆ ಯಾವ ತೊಂದರೆನೂ ಮಾಡಲ್ಲ. ಯಾಕಂದ್ರೆ ಅವ್ರು ಆಗಲೂ ಬಸ್ ಹತ್ತಲ್ಲ, ಈಗಲೂ ಬಸ್ ಹತ್ತಲ್ಲ, ಅದಕ್ಕೆ ಅಡ್ಜಸ್ಟ್ ಆಗಿರ್ತಾರೆ. ಯಾವುದೋ ಮ್ಯಾಕ್ಸಿ ಕ್ಯಾಬ್ ಅಥವಾ ಮೆಟೆಡರ್ರೋ ಅಥವಾ ಈ ಅದೇ ಆಟ್ರಿಕ್ಷಾನಿಗೆ ಕರ್ಕೊಂಡು ಹೋಗ್ತಾರಲ್ಲಪ್ಪ, ನಾನು ಭಾಳ ಕಡೆ ನೋಡಿದ್ದೀನಿ. ಈ ಮೈಸೂರಿಂದ ಟ್ರಾವೆಲ್ ಮಾಡುವಾಗ ಬೆಳಗ್ಗಿನ ಹೊತ್ತಿನಲ್ಲಿ ನೀವು ಯಾರಾದರೂ ಬೆಂಗಳೂರು ಕಡೆಗೆ ಬರ್ತಾ ಇದ್ರೆ ಅಥವಾ ಬೆಂಗಳೂರಿಂದ ಮೈಸೂರು ಕಡೆಗೆ ಹೋಗ್ತಾ ಇದ್ರೆ ನೀವು ನೋಡ್ತಾ ಇದ್ರೆ ಆಟೋ ರಿಕ್ಷಾಗಳಲ್ಲಿ 16 ಹೆಣ್ಣುಮಕ್ಕಳು 20 ಹೆಣ್ಣುಮಕ್ಕಳು ಕುತ್ಕೊಂಡು ಹೋಗ್ತಾ ಇರ್ತಾರೆ. ಒಂದೊಂದು ಆಟೋ ರಿಕ್ಷಾನಲ್ಲಿ ಎಲ್ಲ ಹೆಣ್ಮಕ್ಳು ಅಲ್ಲೇ ಪಾಪ ಡಬ್ಬ ತೆಗೆದ್ಬಿಟ್ಟು ತಿಂಡಿ ತಿಂತಾ ಇರ್ತಾರೆ. ಆ ಡಬ್ಬದಲ್ಲಿ ಕೆಲಸದ ಅರ್ಜೆಂಟ್ ಎಲ್ಲ ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ಹೋಗೋರು. ಈ ವ್ಯವಸ್ಥೆಗೆ ಹೊಂದ್ಕೊಂಡಿದ್ದವ್ರು ಅವ್ರಿಗೆ ಬಸ್ ಬಂದರು ಅಂತ ಬಂದಿದ್ರು ಒಂದೇ ಅವ್ರಿಗೆ, ಅದು ತುಂಬ ಕಡಿಮೆ ಇರುತ್ತೆ. ಸೆಕೆಂಡ್ ಒನ್, ಸ್ಮಾಲ್ ಸಿಟಿಗಳು, ಛೋಟೆ ನಗರಗಳು, ತಾಲೂಕಾ ಹೆಡ್ ಕ್ವಾರ್ಟರ್ಸ್ಗಳ ಲೆವೆಲ್, ಅಲ್ಲಿ ಮ್ಯಾನೇಜಬಲ್ ಆಗುತ್ತೆ. ಬಿಕಾಸ್ ಡಿಸ್ಟೆನ್ಸಸ್ ಹೆವಿ ಇರಲ್ಲ, ದೂರಗಳು ವಿಪರೀತ ಇರಲ್ಲ. ಬೆಂಗಳೂರು ಥರ ದೂರ ಅಲ್ಲ. ಬೆಂಗಳೂರಿನಲ್ಲಿ ಯಾರು ಬನಶಂಕರಿಯಿಂದ ವಿಮಾನ ನಿಲ್ದಾಣದ ಕಡೆ ಬರಬೇಕು ಅಂದರೆ ಸಾತ್ತ ಟ್ರಾಫಿಕ್ ಹಂಗಾಗಲ್ಲ, ಅಲ್ಲ ಹಂಗಿರಲ್ಲ. ಹಾಗಾಗಿ ಅದನ್ನು ಮ್ಯಾನೇಜ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಸ್ಟೇಜಲ್ಲಿ ಬಿಗ್ ಸಿಟಿಗಳು, ಬೆಂಗಳೂರು ಈ ಥರದ ಸಿಟಿಗಳು, ಬೆಂಗಳೂರೇ ಇನ್ಯಾವುದೂ ಅಲ್ಲ ಲೆಕ್ಕ ಇಡಿದ್ರೆ, ಬೆಂಗಳೂರೇ ಅಂತಲೇ ಇಟ್ಕೊಂಡು ಮೇ ಬಿ ಮೈಸೂರು ಒಂಚೂರು ಪಾರ್ಟ್ಲಿ ಬೇರೆ ಯಾವ್ದಾದ್ರು ಮಂಗಳೂರು ಟೈಪ್ ಈ ಥರ ಬರೋದು, ಮಂಗಳೂರು ಪ್ರಾಬ್ಲಮ್ ಆಗಲ್ಲ ಅನ್ಕೋತೀನಿ.
ಬೆಂಗಳೂರಲ್ಲಿ ಬದಲಿ ವ್ಯವಸ್ಥೆಗಳು ಶಾರ್ಪಾಗಿ ಕ್ವಿಕ್ಕಾಗಿ ಆಗತ್ವೆ. ಲೈಕ್ ಒಂದು ಮೆಟ್ರೋ ಒಳಗೆ ಬರುತ್ತೆ, ಆಟೋಗಳು ಒಂದು 70,000 ಆಟೋನೋ 1,00,000 ಆಟೋನೋ ನುಗ್ಗುತ್ತವೆ ಒಳಕ್ಕೆ. ಹೌದು. ಅದನ್ನು ಭರಿಸ್ಲಿಕ್ಕಾಗತ್ತಾ ಇಲ್ವೋ ನಂಗೆ ಗೊತ್ತಿಲ್ಲ ಜನಕ್ಕೆ. ಒಟ್ನಲ್ಲಿ ಮ್ಯಾಕ್ಸಿ ಕ್ಯಾಬ್ ಅವಕಾಶಗಳಂತೂ ಅಂತ ಬರುತ್ತೆ ಏನಂತ, ಬಟ್ ತೊಂದರೆ ಒಂದು ಚೂರು ಆಗುತ್ತೆ, ಬಟ್ ಬದಲಿ ಮಾಡ್ಕೋತಾರೆ. ಟ್ರಬಲ್ ಬರೋದು ಎಲ್ಲಿ ನಿಮಗೆ ನಾಳೆಯಿಂದ ಅಂತಂದರೆ ಲಾಂಗ್ ಡಿಸ್ಟೆನ್ಸ್ನಲ್ಲಿ ಟ್ರಬಲ್ ಹೊಡೆಯೋದು ಅಲ್ಲಿ. ನಿಜವಾದ ಸೊ ಸಮಸ್ಯೆ. ಈ ಖಾಸಗಿ ವ್ಯವಸ್ಥೆ ಏನಿದೆ ಅದು ಲಾಂಗ್ ಡಿಸ್ಟೆನ್ಸಲ್ಲಿ ಆಗತ್ತಾ ನೋಡಬೇಕು. ಈಗ ಮಾಡ್ತಾರೆ ಅಂದ್ರೆ ಎಲ್ಲನೂ ಆಗ್ಲೇಬೇಕಲ್ಲ ಸರ್? ಗೊತ್ತಿಲ್ಲ, ಉಳಿದಿದ್ದಾದ್ರೂ ಮ್ಯಾನೇಜಬಲ್ ಆಗ್ಬೋದು. ಹಾಂ ಹಾಂ. ಲಾಂಗ್ ಡಿಸ್ಟೆನ್ಸ್ ಕಷ್ಟ ಇದೆ, ಅಷ್ಟು ಈಸಿ ಅಲ್ಲ ಅದು. ಓಕೆ. ಇಟ್ಸ್ ನಾಟ್ ದಟ್ ಈಸಿ. ಹಾಗಾಗಿ ಲಾಂಗ್ ಡಿಸ್ಟೆನ್ಸ್ ಹೊಡೆಯತ್ತಾ ಹೊಡೆಯಲ್ವಾ ಅನ್ನೋದು 2-3 ದಿನ ಆದಮೇಲೆ ಗೊತ್ತಾಗತ್ತೆ ನಿಮಗೆ. ಓಕೆ. ಅಲ್ಲಿವರೆಗೂ ಗೊತ್ತಾಗಲ್ಲ. ಎಸ್. ಬಟ್ ಈಗ ನಷ್ಟ 17 ಕೋಟಿ ಅಂತ ಹೇಳ್ತೀವಿ. ಈ ನಷ್ಟದ ಜವಾಬ್ದಾರಿ ಯಾರು ಸರ್? ಇವ್ರೇನು ನಮ್ಮ ಹಕ್ಕನ್ನ ನಾವು ಕೇಳ್ತಿದ್ದೀವಿ ಅಂತಾರೆ, ಬಟ್ ಎಷ್ಟು ದಿನ ಹೀಗೇನೆ? ಎಷ್ಟು ದಿನ ಅನ್ನೋದನ್ನ ಹೇಳೋ ಅದಕ್ಕೆ ತುಂಬ ಅರ್ಲಿ ಇದು. ಒಂದೇ ದಿನ ಈಗ ನಾಳೆನೂ ಮಾಡ್ತೀವಿ ಅಂತಾರೆ. ಆಯ್ತು, ನಾಳೆನೂ 2ನೇ ದಿನನೇ. 3-4 ದಿನ ಕಳೆದಾಗ ಎಷ್ಟನೇ ದಿನ ಅಂತ ಬರುತ್ತೆ. ಯಾವ ಸ್ಥಾಪಿತ ಸರ್ಕಾರದ ಹಿತಾಸಕ್ತಿ ಸಾರ್ವಜನಿಕರೋ ಹಾಗೆ ಸಾರಿಗೆ ನಿಗಮದ ಮೂಲ ಹಿತಾಸಕ್ತಿಯೂ ಸಾರ್ವಜನಿಕರೇ. ಹೌದು. ಸರ್ಕಾರಗಳಿಗೆ ಅಧಿಕಾರದಲ್ಲಿ ಬರುವವರಿಗೆ ಮತವನ್ನು ಹಾಕುವ ಮೂಲಕ ಹೇಗೆ ಜನಮಾಲೀಕರಾಗುತ್ತಾರೋ ಹಾಗೆ ಸಾರಿಗೆ ಸಂಸ್ಥೆಗೂ ಟಿಕೆಟನ್ನು ಕೊಟ್ಟು ಖರೀದಿ ಮಾಡಿ ಅದನ್ನು ಹತ್ತುವ ಮೂಲಕ ಆ ಸಂಸ್ಥೆಯನ್ನು ಉಳಿಸುವ ಮೂಲಕ ಅವರೇ ಮಾಲೀಕರು. ಅನುಮಾನನೇ. ಇದರ ಅರಿವು ಇಬ್ಬರಿಗೂ ಆದೀತು ಅಂತ ನಾನು ಅನ್ಕೊಂಡಿದ್ದೀನಿ. ಎಷ್ಟು ದಿನ ಓಡಿಸ್ಕೊತಾರೆ ಅಂತ ಸವಾಲು. ಲೆಟ್ ಅಸ್ ಸಿ. ಸವಾಲು ಪ್ರತಿ ಸವಾಲೆಲ್ಲ ಇರುತ್ತೆ. ಯಾವುದೇ ಸರ್ಕಾರ ನಾನು ಬಳಲಿ ಬೆಂಡಾಗಿ ಬಗ್ಗಿ ತೆವಳಿ ನಿಮ್ಮ ಮುಂದೆ ಬರುತ್ತೆ ಅಂತ ಸರ್ಕಾರನೂ ಬರಲ್ಲ. ನೌಕರರ ಸಂಘಟನೆಗಳುವೆ ಒಂದೇ ದಿನಕ್ಕೆ ಅರ್ಧ ಗಂಟೆ ಆಯ್ತಾಯ್ತು ಸ್ಟ್ರೈಕ್ ಬಿಟ್ರೆ ನಡೀರಿ ಅಂದ್ಬಿಟ್ಟು ಹೋಗುವಂಥ ಪರಿಸ್ಥಿತಿ ನೌಕರ ಸಂಘಟನೆನೂ ಇರಲ್ಲ. ನಾನು ಹ್ಯಾವ್ ಸೀನ್ ದೀಸ್ ಥಿಂಗ್ಸ್. ಅವ್ರವ್ರ ನಿರ್ಧಾರಕ್ಕೆ ಸ್ಟ್ಯಾಂಡ್ ಆಗಿರ್ತಾರೆ. ಬಟ್ ಇಟ್ ಕಾಂಟ್ ಬಿ ಎ ಲಾಂಗ್ ಡ್ರಾನ್ ಅಫೇರ್ ಅಂಡ್ ಎ ಡ್ರಾಮಾ ಫ್ರಮ್ ಐದರ್ ಸೈಡ್. ಅಲ್ಟಿಮೇಟ್ಲಿ ಜನರ ಇಂಟ್ರೆಸ್ಟ್ ಇಂಪಾರ್ಟೆಂಟ್. ಹೌದು. ಅಲ್ಟಿಮೇಟ್ಲಿ ಅದಕ್ಕೆ ಬೇಕಾದ ಮಾತುಕತೆನೋ ಸಂಧಾನನೋ ಡ್ಯಾಶೋ ನಿಮ್ಮಿಬ್ಬರ ಹಣೆ ಬರಹ. ಅದು ನಮ್ದಲ್ಲ ಪ್ರಾಬ್ಲಮ್. ಅದು ನಾವು ಈ ಪರಿಸ್ಥಿತಿಗೆ ಕಾರಣರಲ್ಲ. ಬೇರೆ 6ನೇ ವೇತನ ಆಯೋಗ ಕೊಡ್ತೀವಿ ಅಂತ ನಾವು ಜನ ಹೇಳಿಲ್ಲ, ಕಮಿಟ್ ಆಗಿದ್ದಿಲ್ಲ. ಕೊಡಬೇಡಿ ನಮಗೆ ಗೊತ್ತಿಲ್ಲ, ಕೊಟ್ಟರೆ ಇಸ್ಕೊಳ್ಳಿಲ್ದ್ರಿ ಇಲ್ಲ. ಬಟ್ ಸಮ್ ಅರೈವಲ್ ಹ್ಯಾಸ್ ಟು ಕಮ್. ನಮ್ಮಿಷ್ಟ ಅಂದ್ಕೊಟ್ಟಿದ್ರೆ ಹಂಗೆ ನಡೆಯಲ್ಲ, ಹಂಗೆ ನಡೀಬಾರ್ದು. ಒಳ್ಳೇದು ಅಲ್ಲ ಅದು. ಲೆಟ್ ಸಿ. ಈಗ ಸದ್ಯಕ್ಕಂತೂ ಒಂದಿನ ನಡೆದಿದೆ. ಅವರು ತಮ್ಮ ಬಯಕೆ ಬೇಡಿಕೆ ಮತ್ತು ಸಂಕಟಗಳೇನು ಅನ್ನೋದನ್ನು ತೋರಿಸುವ ಈ ಅನಿವಾರ್ಯ ಹಂತಕ್ಕೆ ತಲುಪಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ. ಸರ್ಕಾರಕ್ಕೂ ತನ್ನ ಶಕ್ತಿ ಏನಿದೆ ಅಂತ ತೋರ್ಸಕ್ಕೊಂದು ಶಕ್ತಿ ಜಾಗ ಸಿಕ್ತು ಅಂತಲೂ ಅಂದ್ಕೊಳ್ಳೋಣ. ಬಟ್ ಇಬ್ಬರು ಮಧ್ಯದಲ್ಲಿ ಎಲ್ಲೋ ಬಂದು ರೀಚ್ ಆಗಲೇಬೇಕೀಗ. ಹೆಂಗಾಗ್ತೀರಿ ಅದು ನಿಮ್ಮಿಬ್ಬರಿಗೆ ಬಿಟ್ಟಿದ್ದು. ಇದುವ ಈಗಿನ ಪ್ರಕಟಿತ ಸಂಬಳದ ಹೆಚ್ಚುವರಿಯನ್ನು ಇನ್ನಷ್ಟು ಹೆಚ್ಚುವರಿ ಮಾಡೋದೇ ಒಂದು ಸದಸ್ಯನೋ ಅಥವಾ 6ನೇ ವೇತನ ಆಗೋದ ಡೈಲ್ಯೂಟೆಡ್ ವರ್ಷನ್ಸ್ ಏನಾದರೂ ಬರುತ್ತವೋ ಐ ಡೋಂಟ್ ನೋ. ಅದನ್ನು ನೀವು ಕಂಡುಹಿಡಿಬೇಕು ಕೂತ್ಕೊಂಡು. ಮಾತುಕತೆಯಿಂದ ಅಷ್ಟೇ. ಬೆಂಗಳೂರಿನಲ್ಲಂತೂ ಬಿಎಂಟಿಸಿ ಬಸ್ಗಳು ಬೆರಳೆಣಿಕೆ ಸಂಖ್ಯೆಯಲ್ಲಿ ಕಂಡುಬಂದವು. ಬಹುತೇಕ ಬಸ್ಗಳು ಡಿಪೋಲಿತ್ತು, ಸಿಬ್ಬಂದಿಗಳಂತೂ ಹೊರಗೆ ಬರಲಿಲ್ಲ. ಪರಿಣಾಮ ಮೆಜೆಸ್ಟಿಕ್, ಬಿಎಂಟಿಸಿ ಬಸ್ ನಿಲ್ದಾಣ, ಕೆಎಸ್ಆರ್ಟಿಸಿ, ಕೆಆರ್ ಮಾರ್ಕೆಟ್, ಕಲಾಸಿಪಾಳ್ಯ, ಸ್ಯಾಟಲೈಟ್ ಎಲ್ಲಾ ಬಸ್ ನಿಲ್ದಾಣಗಳಲ್ಲಿ ಖಾಸಗಿ ದರ್ಬಾರ್ ಬಲು ಜೋರಾಗಿತ್ತು. ಬೆಳಗ್ಗೆ ಕೆಲಸಕ್ಕೆ ಹೋಗೋರು ಬಿಎಂಟಿಸಿ ಬಸ್ ಇರದ ಕಾರಣ ಪರದಾಡಿದ್ರು. ಕೊನೆಗೆ ಹಿಡಿಶಾಪ ಹಾಕೊಂಡು ಸಿಕ್ಕ ಖಾಸಗಿ ವಾಹನಗಳನ್ನ ಹತ್ತಿದ್ರು. ನಾವು ಬಿಎಂಟಿಸಿಯ ಮಂತ್ಲಿ ಪಾಸ್ ತಗೊಂಡಿದ್ದೀವಿ, ಆದ್ರೆ ಈಗ ಕಾಸು ಕೊಟ್ಟು ಹೋಗ್ಬೇಕಾ ಅಂತ ಆಕ್ರೋಶ ಹೊರಹಾಕಿದ್ರು. ಕೆಲವರಂತೂ ಲಾರಿ, ಕಾರು, ಆಟೋ ಹಿಡ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗೋಗಿತ್ತು. ಕೆಲ ಖಾಸಗಿ ಬಸ್ಗಳು ಬಿಟ್ಟರೆ ಉಳಿದಂತೆ ಬಹುತೇಕ ಖಾಸಗಿ ಬಸ್ಗಳು ಕೂಡ ಖಾಲಿ ಓಡಾಡಿದ್ವು. ಕೆಲ ಬಸ್ಗಳ ಮಾಲೀಕರು 30 ಸೀಟ್ ಭರ್ತಿ ಆಗೋವರೆಗೂ ಕದ್ಲಲ್ಲ ಅಂತ ಕಾಯ್ತಾ ಕುಳಿತ ದೃಶ್ಯಗಳು ಕೂಡ ಸರ್ವೇ ಸಾಮಾನ್ಯವಾಗಿತ್ತು. ಇನ್ನು ಅತ್ತಿಬೆಲೆಯಲ್ಲಿ ಒಂದು ಕಲ್ಲೆಸೆತ ಪ್ರಕರಣ ಕೂಡ ದಾಖಲಾಗಿದೆ. ಪಾಸ್ ಮಾಡಿಸ್ಕೊಂಡು ಇನ್ನ ನಮಗೆ ಟೈಮ್ ಇದೆ ಪಾಸ್ದು. ಈ ತರ ಪಾಸ್ ತಗೊಂಡು ನಮಗೆ ಲಾಸ್ ಆಗುತ್ತಲ್ಲ ಪ್ಯಾಸೆಂಜರ್ಗಳಿಗೆ, ಇದನ್ನ ಯಾರು ಕಟ್ಕೊಡ್ತಾರೆ ದಂಡ? ಇದೇನ್ರಿ ಸ್ಟ್ರೈಕ್? ಇನ್ನ ಈಗ ಆರ್ಥಿಕತೆ ಚೇತರಿಸ್ಕೊಂತ ಇದೆ. ಸಮಸ್ಯೆ ಏನೇ ಇರಲಿ ಅಥವಾ ಅದಕ್ಕೆ ಏನೊಂದು ಪರಿಹಾರ ಕಂಡುಹಿಡಬೇಕಲ್ವಾ? 1050 ರೂಪೀಸ್ ಕೊಟ್ಟು ಪಾಸ್ ತಗೊಂಡಿದೀವಿ, ಏನ್ ಮಾಡ್ಬೇಕು ನಾವು? ಜನಸಾಮಾನ್ಯದವ್ರದ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಜನಗಳಿಗೆ ಅನುಕೂಲ ಮಾಡ್ಕೊಡ್ಬೇಕು ತಾನೆ. ಸಂಬಳ ಅದೇನೆ ಪಾಪ ಅವ್ರಿಗೆ ಕೊಟ್ರಲ್ಲಿ ಅವ್ರ ಹೆಂಡತಿ ಮಕ್ಕಳು ಜೀವನ ನಡೆಯುದು. ತಪ್ಪಾರ್ದಂಗಾದ್ರೆ ತಪ್ಪು ಸರ್ಕಾರದ್ದು. ವ್ಯಾಪಾರ ಮಾಡ್ಬೇಕು ಅಂತ ಬಂದ್ವಿ, ಇಲ್ಲಿ ನೋಡಿದ್ರೆ ಬಸ್ಸುಗಳಿಲ್ಲ. ಸುಮ್ಮನೆ 1 to ಡಬಲ್ ಕೇಳ್ತಾರೆ ಆಟೋದವರು, 300-400 ಕೇಳ್ತಾರೆ. ನಮ್ಮಂಥವ್ರು ವ್ಯಾಪಾರ ಮಾಡಬೇಕು, ಜೀವನ ವ್ಯಾಪಾರ ಮಾಡಿ ಜೀವನ ನಡೆಸ. ಆಲ್ ರೈಟ್. ಖಾಸಗಿದು ದರ ನಿಗದಿ ಪ್ರಶ್ನೆ ಡಬಲ್ಲು ದುಬಾರಿ ಕ್ವಶನ್. ಸರ್ಕಾರ ಒಂದು ಫಿಕ್ಸ್ ಮಾಡಿದೆ, ಅದನ್ನು ತಗೊಳ್ತಿದ್ದಾರೆ. ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ ಅಂತ ನಾನು ಏನೇ ಹೇಳಿದೆ. ಆಗಲ್ಲ ಅದು ನಿಮಗೆ ಮಾಡೋಕ್ಕೆ ಅಂತ. ಮಾಡ್ತಾರೆ ಅನ್ನೋ ನಂಬಿಕೆನೂ ನನಗಿಲ್ಲ. ಅದನ್ನು ಜಾರಿಗೆ ತರ್ತಾರೆ ಕಟ್ಟುನಿಟ್ಟಾಗಿ ಅಂತಿಲ್ಲ, ಯಾಕಂದರೆ ಅಂಥ ಪರಿಸ್ಥಿತಿಲಿ ಇರ್ತಾರೆ ಸರ್ಕಾರ, ತುಂಬ ಮಾಡೋಕ್ಕಾಗಲ್ಲ. ಬಟ್ ಖಾಸಗಿಯವರು ಒಂದು ಅರ್ಥ ಮಾಡ್ಕೋಬೇಕು.
ಸಾರಿಗೆ ನೌಕರರು ಏನನ್ನು ಅರ್ಥ ಮಾಡ್ಕೊಳ್ಳೋದು ಅಂತಂದರೆ ಇದು ಎಳ್ಕೊಂಡು ಹೋಗ್ತಿದ್ದಂಗೆ ವ್ಯವಸ್ಥೆಗಳು ಖಾಸಗಿ ಕಡೆಗೂ ತಿರುಗತ್ವೆ ಅಂತ ತಿಳ್ಕೊಳ್ಳಿ. ಅದಕ್ಕೆ ಇವರೇ ತಿರುಗತ್ತೆ, ಬೇರೆ ದಾರಿ ಇಲ್ಲ, ಆ ಬದಲಿ ವ್ಯವಸ್ಥೆಗೆ ಬೇರೆ ಇವರೇ ದಾರಿ ಅವಕಾಶ ಇಲ್ಲ. ಮಾಡ್ಕೊಟ್ಟಂಗೆ. ಇಫ್ ಇಟ್ ಈಸ್ ಎ ಪ್ರೊಲಾಂಗ್ಡ್ ಇಶ್ಯೂ ಥರ ಆಗೋಕ್ಕೆ ಸ್ಟಾರ್ಟ್ ಆದರೆ ಆಬ್ವಿಯಸ್ಲಿ ಆಲ್ಟರ್ನೇಟಿವ್ ಮೆಥಡ್ಸನ್ನು ಜನ ಸಜೆಸ್ಟ್ ಮಾಡಲೇಬೇಕಾಗತ್ತೆ, ಬೇರೆ ದಾರಿನೇ ಇಲ್ಲ ಆಗ. ಹಾಗಾಗಿ ಖಾಸಗಿಯವರು ನಿಮಗೆ ಯಾವುದೋ ಒಂದು ಬಾಗಲ್ ತೆಕ್ಕೊಂಡಿದೆ, ನೀವು ಈಗ ದುಬಾರಿ ಹಾಕೊಂಡು ನೀವು ಜನರ ಆಕ್ರೋಶಕ್ಕೆ ಸಿಗಾಕಬೇಡಿ ನಾಳೆ. ಹೌದು, ಜನ ಆ ಕಡೆ ತಿರ್ಕೊಂಡ್ಬಿಡ್ತಾರೆ. ಪಾಸ್ ಯಾವುದೋ ಹೇಳ್ತಾ ಇದ್ರು ಯಾರೋ, ಆ ಪಾಸಿಂದು ನನ್ನ ಪ್ರಕಾರದಲ್ಲಿ ಹಂಗೆ ಪ್ರಾಬ್ಲಮ್ ಆಗಲಿಕ್ಕಿಲ್ಲ, ಆಗಬಾರ್ದು. ಎಷ್ಟು ದಿನ ಈ ಪಾಸನ್ನು ಪ್ರಯಾಣಿಕರು ಬಳಸಲಿಕ್ಕೆ ಸಾಧ್ಯವಾಗಿಲ್ಲವೋ ಅಷ್ಟು ದಿನಗಳನ್ನು ಆ ಪಾಸಿನ ಅವಧಿ ಮುಗಿದ ನಂತರ ವಿಸ್ತರಿತ ಅವಧಿಯಾಗಿ ಕೊಡಬೇಕಾದ್ದು ಸಾರಿಗೆ ಸಂಸ್ಥೆಯ ಧರ್ಮ, ಕರ್ತವ್ಯ, ಕೆಲಸ. ಕೊಡದಿದ್ದರೆ ನೋಡ್ಕೊಳ್ಳೋಣ, ಓಕೆ, ಕೊಡಬೇಕು. 4 ದಿನ ಸ್ಟ್ರೈಕು, 3 ದಿನ ಸ್ಟ್ರೈಕ್, ಆ 3 ದಿನದ ಎಕ್ಸ್ಟೆನ್ಷನ್ ಕೊಡಬೇಕಾಗತ್ತೆ ನೀವು ಪಾಸಲ್ಲಿ. ಬಟ್ ಈಗ ನಾವು ದುಡ್ಡು ಕೊಟ್ಟು ಹೋಗ್ಬೇಕಲ್ಲ ಅನ್ನೋದು ದಟ್ ಇಸ್ ಎ ಪ್ರಾಬ್ಲಮ್ ಯು ಹ್ಯಾವ್ ಟು ಫೇಸ್. ಅದಕ್ಕೆ ಯಾರೇನು ಮಾಡಕ್ಕೆ ಬರಲ್ಲ, ಅನಿವಾರ್ಯ. ಯಾರು ಏನು ಮಾಡಕ್ಕೆ ಬರಲ್ಲ. ಇನ್ನು ಈ ಮಧ್ಯದಲ್ಲಿ ಲಾಭ ಮಾಡ್ಕೋತಿದ್ರು, ಅವ್ರು ದುಪ್ಪಟ್ಟು ಹಣ ವಸೂಲಿ ಮಾಡ್ತಿದ್ರು ಅಂತ ಸರ್ಕಾರ ಎಚ್ಚರಿಕೆ ಕೊಟ್ಟರು. ಮಂಡ್ಯ, ನಾಗಮಂಗಲ, ಮೈಸೂರು ಕಡೆ ಹೊರಟಿದ್ದ ಬಸ್ಗಳಲ್ಲಿ ಡಬಲ್ ದರ ಫಿಕ್ಸ್ ಮಾಡ್ಕೊಂಡ್ರು. ಚಾಲಕರು ಓಪನ್ ಆಗಿ ಹೇಳ್ತಿದ್ರು. ವರದಿ ಮಾಡ್ತಿದ್ದಂಗೆ ಒಂದಷ್ಟು ಕಡೆ RTO ಅಧಿಕಾರಿಗಳವರೆಲ್ಲ ಹೇಳಿದ್ರು. ಇದು ನೀವು ಚಾಲಕರು ಕಂಡಕ್ಟರ್ಗಳ ಹತ್ರ ಸರ್ಕಾರದವ್ರು ಮಾತಾಡಿದ್ರೆ ಪ್ರಯೋಜನ ಇಲ್ಲ, ಅವರು ಮಾಲೀಕರು ತೀರ್ಮಾನ ಮಾಡಬೇಕು ಅದನ್ನು. ಚಾಲಕ ಕಂಡಕ್ಟ್ರೇ ಮಾಲೀಕರು ಆಗಿದ್ದರೆ ಪ್ರಶ್ನೆ ಬೇರೆ. ಇದ್ರೆ ಯು ಹ್ಯಾವ್ ಟು ಕಾಲ್ ದಿ ಇದು, ಓಕೆ, ಅವ್ರಿಗೆ ಹೇಳಬೇಕು, ಯು ಕಾಂಟ್, ಡೋಂಟ್ ಟ್ರೈ ದಿಸ್. ಓಕೆ, ಜವಾಬ್ದಾರಿ ಅವರೇ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್, ಇವತ್ತು ಯಾರೋ ಫೋನ್ ಮಾಡಿಬಿಟ್ಟು ನನಗೆ ಪಬ್ಲಿಕ್ ಯಾರೋ ವರ್ಕ್ ಮಾಡ್ತಿದ್ದವ್ರು ಅಂತ ಕಾಣತ್ತವ್ರು ನೋಡಿದ್ರೆ, 2 ವರ್ಷದಿಂದ ರಿಟೈರ್ ಆಗಿರೋ ಡ್ರೈವರ್ಗಳನ್ನೆಲ್ಲ ಕಂಡಕ್ಟರ್ಗಳನ್ನೆಲ್ಲ ಕರ್ಕೊಂಬಂದು ಮಾಡಿಸ್ಬಿಟ್ರೆ ಅಂತ. ತಪ್ಪ ಸರ್ ಮಾಡಿಸೋದು? ಅಲ್ಲಿ ತಪ್ಪು ಒಪ್ಪಲ್ಲ. ಈ ಥರ ನಾನು ಹೇಳೋದು ಜನರಿಗೆ ತಮ್ಮದೇ ಆದಂಥ ಗ್ರೇಟ್ ಐಡಿಯಾಗಳು ಉಟ್ಕೊತಾ ಇರ್ತವೆ. ಹಿಂಗೆ ಮಾಡಿರ್ತಾರೆ, ಹೆಂಗೆ ಮಾಡ್ಬಿಟ್ರೆ ಆಯ್ತು, ಹಂಗೆ ಮಾಡ್ಬಿಟ್ರೆ ಆಯ್ತು ಅಂತ. ದಟ್ ಇಸ್ ನಾಟ್ ದಿ ಹೋಲ್ ಐಡಿಯಾ ಆಫ್ ಎ ಗೌರ್ನಮೆಂಟ್. ಸರ್ಕಾರ ಯಾವಾಗಲೂ ಉದಾರಿಯಾಗಿ ಕಾಣಿಸಬೇಕು. ಉದಾರಿ ಆಗಕ್ಕಾಗತ್ತೋ ಇಲ್ವೋ ಅದರ ಲಿಮಿಟೇಷನ್ಸಲ್ಲಿ ಪ್ರಯತ್ನ ಆಗಬೇಕು. ಆ ಪ್ರಯತ್ನ ಕಾಣಿಸ್ಬೇಕು. ಹಾಗೆ ನೌಕರರು ಕೂಡ ಅದು ಆಗತ್ತೇ ಆಗಲ್ಲ ಅನ್ನೋದಕ್ಕಿಂತ ನಾನು ಬಯಸಿದ್ದೇ ಆಗಬೇಕು ಅನ್ನೋ ಹಠದ ಪರಿಣಾಮಗಳೇನಾಗತ್ತೆ ಅನ್ನೋದು ನೋಡ್ಕೋಬೇಕು. ಓಕೆ, ಕೆಲವು ಸರಿ ಹಠಗಳು ಕೆಲಸ ಮಾಡುತ್ತವೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಕೆಲವು ಸರಿ ತಿರುಗಿ ಹೊಡೆಯುತ್ತೆ. ಅದು ಯಾವ ರೂಪದಲ್ಲಿ ಇರುತ್ತೆ ಅನ್ನೋದ್ರ ಮೇಲೆ ಗೊತ್ತಿಲ್ಲ, ವಿ ಡೋಂಟ್ ನೋ. 20-25 ವರ್ಷದ ಹಿಂದೆ ಖಾಸಗಿ ಶಾಲೆಗಳದ್ದು ಹೀಗಿರಲಿಲ್ವಲ್ಲ, ಏನಾಗ್ತಾ ಹೋಯ್ತು ನೋಡಿ ನಿಧಾನ. ಇಟ್ ಕ್ಯಾನ್ ಆಕ್ಯುಪೈ, ಇಟ್ ಟೇಕ್ಸ್ ಟೈಮ್ ಅಷ್ಟೇ. ಒಂದು ಸರಿ ಓಪನ್ ಅಪ್ ಆಗಿಬಿಟ್ರೆ ಹೋಯ್ತು. ಇಂಡಿಯನ್ ಏರ್ಲೈನ್ಸು ಭಾರತೀಯ ವಿಮಾನದಲ್ಲಿದ್ದಂಥ ಸಂದರ್ಭದಲ್ಲಿ ದೇಶದಲ್ಲಿ ಯಾವ ವಿಮಾನವೂ ಇರಲಿಲ್ಲ. ಒಂದು ಸರಿ ಓಪನ್ ಸ್ಕೈ ಪಾಲಿಸಿ ಒಳಗೆ ಬಂದ ತಕ್ಷಣ ಏನಾಯಿತು? ಇಟ್ ಟುಕ್ ಟೈಮ್. 10 ವರ್ಷ ತಗೋತು, 10 ವರ್ಷ ತಗೊಂಡಿದೆ. ಸಡನ್ ಆಗಿ ಬಟ್ ಆಗಿದ್ದೇನು? ಇಟ್ ಬಿಕೇಮ್ ಎ 5th ಏರ್ಲೈನ್ ಆರ್ ಎ 4th ಏರ್ಲೈನ್ ಆರ್ ಎ 6th ಏರ್ಲೈನ್ ಆಗೋಯ್ತು. ಹಾಗಾಗಿ ಒಮ್ಮೆ ನೀವು ಬಾಗಿಲು ಕಿಟಕಿಯನ್ನು ತೆಗೆದ್ರೆ ಅದರಿಂದ ಆಗಬಹುದಾದ ರಿಪರ್ಕಷನ್ ಇವತ್ತು ಕಾಣಲ್ಲ, 8-10 ವರ್ಷದ ನಂತರ ಕಾಣುತ್ತೆ. ಅದು ಜಾಗ ಮಾಡಿಕೊಟ್ಟಂಗೆ ಅಷ್ಟೇ. ಆರಂಭದಲ್ಲಿ ಆಟೋ ವಿರುದ್ಧವಾಗಿ, ಆಟೋ ಜೊತೆಗೆ ಪ್ಯಾರಲಲ್ ಆಗಿ ಸಮಾನಾಂತರವಾಗಿ ಊಬರ್ರು, ಓಲಾ ಅಂತ ಯಾವುದೋ ಬಂದಾಗ ಭಾಳ ಜನ ತುಂಬ ಅನ್ಕೊಳ್ಳಿಲ್ಲ ಹಂಗಾಗ್ಬೋದು. ನಮ್ಮ ದೇಶದಲ್ಲಿ ಯಾರೇ ಕಾರ್ ಹತ್ಕೊಂಡು ಹೋಯ್ತಾರೆ, ನಿಧಾನಕ್ಕೆ ಆಕ್ಯುಪೈ ಆಗ್ತಾ ಇದೆ ಸ್ಪೇಸ್, ಶಿಫ್ಟ್ ಆಗ್ತಾ ಇದ್ದಾರೆ, ಒಂದು ನಿಧಾನಕ್ಕೆ ಸ್ಪೇಸ್ ಆಗುತ್ತೆ. ಮೆಟ್ರೋ ಬಂದಾಗ ಬಹುಶಃ BMTC BMTCನವ್ರು ಅನ್ಕೊಳ್ತಿದ್ರು ಅನ್ಸುತ್ತೆ, ಎಷ್ಟು ಹೋಗ್ಬೋದು, ಇಲ್ಲೊಂದು ಲೈನ್, ಆ ಪಾಯಿಂಟಿಂದ ಈ ಪಾಯಿಂಟ್ಗೆ ಒಂದು ಲೈನು, ಆ ಪಾಯಿಂಟಿಂದ ಈ ಪಾಯಿಂಟ್ಗೆ ಒಂದು ಲೈನು ಅಂತ. ಹೇಗಾಗ್ತಾ ಇದೆ ಶಿಫ್ಟು? ಹೌದು. ಹಾಗಾಗಿ ನೌಕರರು ಈ ಲಾರ್ಜರ್ ಇಶ್ಯೂಗಳನ್ನು ಯೋಚನೆ ಮಾಡ್ಕೊಳ್ಳಿ. ಸರ್ಕಾರದವರು ಒಂಥರ ನಾನು ಹೇಳಿದ್ದೆ ಸರಿ, ನಾನು ಹೋಗಿದ್ದೆ ಆನೆ ನಡೆದಿದ್ದೆ ದಾರಿ ಅನ್ನೋ ಟೈಪ್ ನೀವು ಆಡಬೇಡಿ. ಇದರಿಂದ ಪ್ರಯೋಜನ ಇಲ್ಲ. ಇಬ್ಬರ ಮಧ್ಯದಲ್ಲಿ ನಮಗಿರೋ ದಾರಿ ನಮ್ಮ ವ್ಯವಸ್ಥೆ, ನಮ್ಮ ಸೇವೆ ಅಷ್ಟೇ ನಮಗೆ ಬೇಕಾಗಿರೋದು. ನೀವಿಬ್ಬರು ಅದಕ್ಕೆ ಜವಾಬ್ದಾರರು, ನಮಗೆ ಒಬ್ಬರೇ ಅಲ್ಲ, ಜನರ ಸಮಸ್ಯೆ ಇಬ್ಬರು. ಆಲ್ ರೈಟ್. ಇನ್ನು ಪರದಾಟ ಏನಾಗಿದೆ ಅಂತ ನೋಡ್ಬೇಕಾ? ಪ್ರೈವೇಟ್, ಎಸ್. AC ಬಸ್ ಹತ್ತಿದ್ರೆ 140 ರೂಪಾಯಿ ಮೈಸೂರಿಗೆ ರೀಚ್ ಆಗ್ತಾರೆ. ನೀವು ಎಷ್ಟು ತಗೊಳ್ತಾ ಇದೀರಾ? ನಾವು ಸರ್ 200 ರೂಪಾಯಿ 250 ರೂಪಾಯಿ ಕೇಳ್ತೀವಿ. ಸಾರ್ವಜನಿಕರಿಗೆ ತೊಂದರೆ ಆಗಲ್ಲ ಹೇಳ್ಬಿಟ್ರೆ ನಾವು ಕೇಳೋದು ಸರ್, ನಾವು ಕೇಳ್ತೇವೆ ನೋಡಿ 200 ರೂಪಾಯಿ ಬನ್ನಿ ಆದ್ರೆ ಕೂತ್ಕೊಳ್ಳಿಲ್ಲ ಇಲ್ಲ ಅಂತ ಹೇಳ್ತೀವಿ. ಅವ್ರ ಇಷ್ಟ, ಅದು ಅವ್ರ ಚಾಯ್ಸ್, ಇವ್ರ ಚಾಯ್ಸ್. ಡೀಸೆಲ್ ಉಳಿಸಿ ಡ್ರೈವರ್ ಕಳೆದ 1,000 1,500 ಉಳಿಸ್ಕೊಂಡು ಮನೆಗೆ ತಗೊಳ್ಳೋದೇ ಹೆಚ್ಚು. ಈಗಾಗಲೇ ನಮ್ಮ ಅಧಿಕಾರಿಗಳು ಹಲವಾರು ಮುಖ್ಯ ಸ್ಥಳಗಳಲ್ಲೇ ನಿಂತ್ಕೊಂಡು ಇದನ್ನು ಗಮನಿಸ್ತಾ ಇದ್ದಾರೆ. ನೀವು ಸ್ಪೆಸಿಫಿಕ್ ಆಗಿ ಇಂಥವರು ಹೆಚ್ಚಿಗೆ ಡಿಮ್ಯಾಂಡ್ ಮಾಡಿದ್ರು, ಹೆಚ್ಚಿಗೆ ವಸೂಲು ಮಾಡಿದ್ರು ಅಂತ ನಮ್ಮ ಗಮನಕ್ಕೆ ತಂದರೆ ಕಾನೂನು ಕ್ರಮ ತೆಗೆದುಕೊಳ್ಳೋಣ.
20 ರೂಪಾಯಿ ಕೊಡ್ತೇವು ಎಲ್ಲಾರು ಅಂತ ಹೇಳ್ರಿ ಆಟೋಕ ಹಾ ಆಟೋಕ ಬಸ್ ಬಂದಾಗಿದಾವು 30 ರೂಪಾಯಿ ಕೊಡ್ರಿ ಅನ್ನತಾರ ಈ ಡೈಲಿ ಕೊಡೋರಲ್ರಿ ನಾವ ಅದಕ್ಕೆ ಬೈದ್ರೇನ್ರಿ ಮತ್ತೆ ಇಂತ ಅನ್ಸ್ಬೋದ ಗಂಡ ಮಕ್ಕಳು ಕಡಿತಾರೆ ತೊಡ್ಕೊಂಡ್ ತಿನ್ನಕ್ ಕಮ್ಮಿಗೆ ಹೋಗ್ಬೇಕಾ ಅವ್ರು 1,000 ರೂಪಾಯಿ ಕೇಳ್ತಾರ ಅಲ್ಲಿ ಹೋಗ್ಬೇಕಾರ ಒಂದು ಸಿಟಿ ಇಲ್ಲಿದ ರಿಕ್ಷಾದವ್ರು ಇಲ್ಲಿ ಎಲ್ಲಾರು ಏನಿದು ಈಗ ದೊಡ್ಡವ್ರಿಗೇನು ತೊಂದರೆ ಇಲ್ಲ ಇದು ಆದ್ರೆ ಬುಡ್ರಿಗೆ ತೊಂದರೆ ಇರೋದು ಇದು ದುಡ್ಕೊಂತ. ಮೊನ್ನೆ ಸಾರಿಗೆ ಸಂಸ್ಥೆಯ ಮುಖ್ಯಸ್ಥರು ಹೇಳ್ತಾ ಇದ್ರು, ಸ್ಪೆಸಿಫಿಕ್ ಕೇಸಸ್ಸನ್ನು ನೀವು ಗಮನಕ್ಕೆ ತಂದರೆ ನಾವು ನಿಮ್ಮ ಮನೆ ಪೊಲೀಸ್ನವರ, ನಾವು ಸ್ಪೆಸಿಫಿಕ್ ಕೇಸ್ ತಂದು ನಿಮ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ಡಿಟೆಕ್ಟಿವ್ ಕೆಲಸ ಮಾಡಬೇಕು. ವಾಟ್ ಸಾರ್ಟ್ ಆಫ್ ಎ ಲೆಕ್ಕಾಚಾರ ನಿಮ್ಮದು? ನಮ್ದಾದ ಕೆಲಸ. ಅದರ ಅರ್ಥ ಏನು ಗೊತ್ತಾ? ಮಾಧ್ಯಮಗಳನ್ನು ತೃಪ್ತಿಪಡಿಸಲಿಕ್ಕೆ ಕಟ್ಟುನಿಟ್ಟಿನ ಕ್ರಮ ಎಂಬ ಪ್ರಕಟಣೆ. ಕ್ರಮ ತಗೊಳ್ಳಲ್ಲ ಇವರು ತಗೊಳಕ್ಕಾಗಲ್ಲ. ಐ ವಿಲ್ ಬೆಟ್ ತಗೊಳಕ್ಕಾಗಲ್ಲ ಇವ್ರಿಗೆ. ಯಾಕೆಂದ್ರೆ ಖಾಸಗಿಯವನು ಬಿಸ್ನೆಸ್ ಆ್ಯಂಗಲ್ನಲ್ಲಿ ನಡೆಸ್ತಾನೆ. 30 ಜನ ಸಿಕ್ಕಿದ್ರೆ ಓಡಿದ್ರೆ ಲಾಭ ಬರುತ್ತೆ, ಇದ್ರೆ ಇಲ್ಲ ಲಾಭ ಅಂತ. BMTC KSRTCನ ಯಾವತ್ತು ಆ ಥರ ಓಡಿಸಿದ್ದೀವಿ? ಇಲ್ಲ. 5 ಜನ ಇದ್ರು ಟೈಮ್ ಆಯ್ತು ಹೊರಡೋ ಅಂತ ತಕ್ಷಣ ಹೇಳ್ತಾರೆ, ನಾವು ಹೊರ್ತಾ ಇರ್ಬೇಕು. ಒಂದರಿಂದ ಒಂದು 6 ಬಸ್ ಇದ್ರೆ 6 ಬಸ್ ಹೋಗ್ತಾ ಇರೋದೆ. ಲಾಸು ಲಾಭ ನೋಡೋದೇ ಇಲ್ಲ. ಇದನ್ನು ನಡೆಸಲಿಕ್ಕೆ ನೌಕರರಿಗೂ ಅಷ್ಟೇ, ಸರ್ಕಾರಕ್ಕೂ ಹೇಳೋದು, ಜನರು ತೆರಿಗೆ ದುಡ್ಡದು. ಯಾಕೆ ಖಾಸಗಿ ಅವನು ಹೋಗಲ್ಲ? ಅವನು ಹೋಗಲ್ಲ. ಅವ್ರಿಗೊಂದು ಟಾರ್ಗೆಟ್ ಇರುತ್ತೆ. BMTC ಆ್ಯಂಡ್ KSRTCನ ನಾವು ಆ ರೀತಿ ಪ್ರಾಫಿಟ್ ಆಲೋಚನೆಯಲ್ಲಿ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೆಲ್ ಆಗಿ ನಡೆಸಬೇಕು ಅನ್ನೋ ಆಲೋಚನೆ ನಮ್ಗೆ ಎಂದೂ ಬಂದೇ ಇಲ್ವಲ್ಲ. ಬಂದಿರೋದೆಲ್ಲ ನಾನು ನೆನ್ನೆ ಹೇಳ್ದಂಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಡಿಸ್ಚಾರ್ಜ್ ಮಾಡ್ತಾ ಇದ್ದೀವಿ ಅನ್ನೋ ಹಂಗಲ್ಲೇ ನಮ್ಮಲ್ಲಿ ಆ ಕಡೆಗೆ ಶಿಫ್ಟ್ ಹಂಗಾಗತ್ತೆ. ಇನ್ನು ರಾಜ್ಯದಲ್ಲಿ ಮತ್ತೆ ಸಾರಿಗೆ ಸ್ತಬ್ಧಗೊಂಡಿದ್ದು, ಖಾಸಗಿ ಬಸ್ಗಳು ಸಿಗದ ಪರಿಣಾಮವಾಗಿ ಜನ ಪರದಾಡಿದ್ರು. ವಿಜಯಪುರದಲ್ಲಿ ಹಸುಗೂಸಿನೊಂದಿಗೆ ಮುಂಬೈನಿಂದ ಬಂದ ಬಾಣಂತಿ ಮತ್ತು ಕುಟುಂಬಸ್ಥರು ಬಸ್ ಸಿಗದೆ ಪರದಾಡಿದ್ರು. ವಿಜಯಪುರಕ್ಕೆ ಬಂದ 50ಕ್ಕೂ ಹೆಚ್ಚು ಶ್ರೀಶೈಲ ಮಲ್ಲಿಕಾರ್ಜುನನ ಭಕ್ತರು ಬಸ್ ಸಿಗದೆ ವ್ಯವಸ್ಥೆ ಇಲ್ಲದೆ ಸಮಸ್ಯೆಗೆ ಒಳಪಟ್ಟರು. ಬೆಂಗಳೂರು ನಾಸಿಕ್ನಿಂದ ಬಂದಿದ್ದಂತಹ ಯೋಧರು ಸ್ವಂತ ಊರಿಗೆ ಹೋಗೋಕೆ ಆಗದೆ ಬೆಳಗಾವಿ ಬಸ್ ನಿಲ್ದಾಣದಲ್ಲಿ ಪರತಪಿಸಿದ್ರು. ಗದಗದಲ್ಲಿ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಸ್ಟೆಲ್ನಿಂದ ಕಾಲೇಜ್ಗೆ ಹೋಗೋಕೆ ಬಸ್ಗಳು ಸಿಗಲಿಲ್ಲ. ಬೆಂಗಳೂರಿನಿಂದ ಬಂದ ಗರ್ಭಿಣಿ ಮಗು ಯುವತಿ ಗದಗದಿಂದ ಅಣ್ಣಿಗೇರಿಗೆ ಹೋಗಲಾರದೆ ಪರದಾಡಿದ್ರು. ಲಾರ್ಜ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಷ್ಟು ಸಮಸ್ಯೆಗಳಾದಂಗೆ ಕಾಣಲಿಲ್ಲ. ಇವತ್ತು ಜನ ಅಷ್ಟು ಬರಲಿಲ್ಲ ಆ ಕಾರಣಕ್ಕೆ. ಬಂದಿಲ್ಲ. ಈ ಥರದ ಘಟನೆಗಳು ಒಂದಷ್ಟು ಆಗಿವೆ. ಇಷ್ಟು ದೊಡ್ಡ ವ್ಯವಸ್ಥೆ ಒಳಗಡೆ ಇಷ್ಟು ಘಟನೆಗಳಾಗಿರೋದೇ ನನಗೆ ಆಶ್ಚರ್ಯ. ಕಡಿಮೆ ಲೆಕ್ಕಾಚಾರ ಅದು ನಮ್ಗೆ ಗಮನಕ್ಕೆ ಬರದೆ 100 ಘಟನೆ ಇರ್ಬೋದು. ಕೆಲವು ಕಡೆಗಳಿಗೆ ಬಸ್ ಸರಿಗೆ ಸಿಕ್ಕಿಲ್ಲ ಇರ್ಬೋದು, ಪಾಸಿಬಲ್. ಬಟ್ ಅಷ್ಟು ದೊಡ್ಡ ವ್ಯವಸ್ಥೆ ಕುಸಿದು ಬಿದ್ದಾಗ ಈ ಥರದೊಂದು ಅಲ್ಲೊಂದು ಇಲ್ಲೊಂದು ಸ್ಟ್ರೇ ಕೇಸಸ್ ಥರ ಒಂದು 2 ಡಜನ್ನು 4 ಡಜನ್ನು 6 ಡಜನ್ನು ಕೇಸ್ ಬಂದರೆ ದೊಡ್ಡದಲ್ಲ ಅದು ನಮ್ಮಂಥ ದೇಶದಲ್ಲಿ. ಬಟ್ ನಮ್ಮ ಕಣ್ಣಿಗೆ ಕಾಣಿಸ್ದೇ ಇರೋರು 26 ಡಜನ್ ಇರ್ಬೋದು, ನಮಗೆ ಗೊತ್ತಿಲ್ಲ. ಮತ್ತು ನಾಳೆ ಪ್ರಾಬ್ಲಮ್ ಪಾಯಿಂಟ್ ಇಸ್ ಮೈ ಕ್ವಶನ್ ವಿಲ್ ಬಿ ಟುಮಾರೋ. ಇವತ್ತಿಗೆ ವೆಯ್ಟ್ ಮಾಡಿದ್ರು, ನಾಳೆ ಶುರು ಆಗ್ತಾರೆ. ಏನಾಗತ್ತೆ ಅಂತ ಗೊತ್ತಿಲ್ಲ. ವಿ ಡೋಂಟ್ ನೋ. ಯಾಕಂದರೆ ಇದು ಡಬಲ್ ಎಡ್ಜ್ಡ್ ವೆಪನ್ನು. ಯಾವಾಗಲೂ ಈ ಥರದ ಮುಷ್ಕರಗಳು ನಡೆದಾಗ ಜನ ಆಲ್ಟರ್ನೇಟ್ಗಳನ್ನು ಬದಲಿಗಳನ್ನು ಹುಡುಕಿಕೊಳ್ಳಕ್ಕೆ ಅವ್ರಿಗೊಂದು ಸಮಯ ಅದು. ಅಲ್ಲಿವರೆಗೂ ಅವ್ರು ನಿಶ್ಚಿತವಾಗಿ ಬಸ್ಸು ಅಂದರೆ ಬಸ್ಸು ಅವ್ರು ಪಡ್ಕೊಂಡು ಹೋಗ್ತಾ ಇರುತ್ತೆ ಅಷ್ಟೇ. ಬದಲಿ ಹುಡುಕ್ತಿರಲ್ಲ ಅವ್ರುಗಳು. ಈಗ ಬದಲಿ ಹುಡುಕ್ತಾರೆ. ಆ ಬದಲಿಗೆ ಅವ್ರು ಅಡ್ಜಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಲೈಕ್ ಎ ಆಟೋ ಟು ಊಬರ್ ಆರ್ ಲೈಕ್ ಎ BMTC ಟು ಮೆಟ್ರೋ ಅಡ್ಜಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆದರೆ ಶಿಫ್ಟ್ ಆಗಿಬಿಡ್ತಾರೆ. ಅದೇ ಅವ್ರಿಗೆ ಅನುಕೂಲ ಅನ್ಸುತ್ತೆ. ದೆನ್ ಲೆಸರ್ ಪೀಪಲ್ ವಿಲ್ ಟ್ರಾವೆಲ್. ಆಗ ಮೋರ್ ಟ್ರಬಲ್. ಆಗ ಅವರ ಅಳುವೆ ಉಳಿವಿನ ಪ್ರಶ್ನೆ ಪ್ರಾಬ್ಲಮ್ ಅದು. ಇನ್ನೂ ಅಣ್ಣ ಇದು ಹೆಂಗೆ ಡೆವಲಪ್ ಆಗುತ್ತೆ ಅನ್ನೋದನ್ನು ವಾಚ್ ಮಾಡೋಣ. ಬಟ್ ಅದರೊಳಗಡೆ ಇಬ್ಬರು ಮಾತುಕತೆಯನ್ನು ಪ್ರಾರಂಭ ಮಾಡೋದು ಸೂಕ್ತ ಮತ್ತು ನ್ಯಾಯ ಧರ್ಮ. ಅದು ಜನರ ನಿರೀಕ್ಷೆ. ಯಾಕಂದರೆ ಜನ ಕೇಳಬೇಕು ಪ್ರಶ್ನೆನ. ಮಾಡಲ್ಲ ಅಂದರೆ ಮಾಡಲ್ಲ, ಮಾತಾಡಲ್ಲ ಅಂತ ಯಡಿಯೂರಪ್ಪನವ್ರು ಹೇಳಿಬಿಟ್ರೆ ಹಂಗೆ ಕೇಳೋಕ್ಕಾಗಲ್ಲ. ಯು ಕಾಂಟ್ ಸೇ. ಮಾಡೋಕ್ಕಾಗತ್ತೆ ಬಿಡುತ್ತೆ ಇಲ್ಲದ ಬೇರೆ. ಮಾತುಕತೆ ಪ್ರಾರಂಭ ಆಗಬೇಕು. ಸಾರಿಗೆ ನೌಕರರು ನಾವು ಬರಲ್ಲ ಅಂದರೆ ಬರಲ್ಲ, ಯಾರು ಬರೆದು ಕೊಟ್ಟು ಕಳಿಸಿದ್ರೆ ಬರ್ತೀವಿ ಅಲ್ಲಿಗಿಂದ ಆಗಲ್ಲ. ಯು ಹ್ಯಾವ್ ಟು ಸ್ಟಾರ್ಟ್ ಟಾಕಿಂಗ್. ಯಾರೋ ಒಬ್ರು ಮುಂದೆ ಬರಬೇಕು, ಆಗಲೇಬೇಕು. ಆ ಕೆಲಸನ ಪ್ರಾರಂಭ ಮಾಡುವಂಥ ಪರಿಜ್ಞಾನವನ್ನು ತೋರಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಮುಷ್ಕರ ನಾಳೆ ನಡೀಲಿ, ಇಟ್ಸ್ ಓಕೆ ನಡೀಲಿ ನಾಳೆ. ಅದು ನಡೀತಿದೆ ಅನ್ನೋ ಕಾರಣಕ್ಕೆ ಮಾತುಕತೆ ನಡೀಬಾರ್ದು ಅಂತೆಲ್ಲೂ ನಿಯಮ ಇಲ್ಲ.